ನಮಸ್ಕಾರ. ನನ್ನ ಎಲ್ಲ ರೈತ ಮಿತ್ರರಿಗೆ ಏಡು ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ. ಇಂದು ಈ ವಿಡಿಯೋ ಮಾಡುತ್ತಿರುವುದು ಉದ್ದೇಶ ನಮ್ಮ ಮನೆ ಹಿಂದೆ ಅಥವಾ ನಮ್ಮ ಹೊಲದಾಗೆ ಇರುವಂಥ ವೇಸ್ಟ್ ಜಾಗ ಏನಿರ್ತೈತಲ್ಲ, ನಾವು ಏನು ಬಿಟ್ಟರು ಅಷ್ಟೇ ಬಿದ್ದಿರ್ತೈತೆ. ಅದು ನಾವು ಏನು ಮಾಡಿದ್ರು ಅಲ್ಲಿ ಏನು ನಮಗೆ ಉಪಯೋಗಕ್ಕೆ ಬಾರದಿರೋಂಥ ಜಾಗಗಳಲ್ಲಿ ಇಲ್ಲಿ ನೋಡ್ಬೋದು, ಒಂದು ಚಪ್ರ ಹಾಕಿದ್ದೀನಿ ಇಲ್ಲಿ. ಈ ಬಿದಿರೆ ಏನದಾವಲ್ಲ, ಬಿದಿರೆ ಅಲ್ಲಿ ಅಥವಾ ನಮ್ಮಲ್ಲಿರುವಂಥ, ನಾ ಮೊದಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ, ನಮ್ಮಲ್ಲೇ ಇರುವಂಥ ಸಂಪನ್ಮೂಲಗಳನ್ನು, ವಸ್ತುಗಳನ್ನು ಬಳಸ್ಕೊಂಡು ನಾವು ಕೃಷಿ ಮಾಡುವುದನ್ನು ಕಲಿಬೇಕು. ಪ್ರತಿಯೊಂದು ವಸ್ತುವಿಗೆ ಮತ್ತು ಯಾವುದೇ ಒಂದು ವಸ್ತುವಿಗೆ ಇನ್ನೊಬ್ಬರ ಮೇಲೆ ಅಥವಾ ಕಂಪನಿಗಳ ಮೇಲೆ ನಾವು ಡಿಪೆಂಡ್ ಆಗ್ತಾ ಹೋದೆವಪ್ಪ ಅಂದ್ರೆ ನಮಗೆ ಕೃಷಿ ಹೊರೆ ಹಾಕೋತ ಹೋಗ್ತೈತಿ. ಅದು ಆದ ಕಾರಣ ಇದು ನಮ್ಮ ದ್ರಾಕ್ಷಿ ಪಡದಲ್ಲಿ ಮತ್ತೆ ಬಿದಿರ ಇಲ್ಲೊಂದು ಬಿದ್ದು ಸುಮ್ಮನೆ ವೇಸ್ಟ್ ಆಗಿ ಹೋಗ್ತಾ ಇದ್ದು. ಈ ಬಿದಿರು ಏನಾಯ್ತಲ್ಲ ತೊಗೊಂಬಂದು ಈ ತರ ಒಂದು ಹಾಕಿನಿ. ಈ ತರ ಈ ಚಪ್ರದಲ್ಲಿ ನೀವು ನೋಡ್ತಿರ್ಬೋದು. ಈ ಚಪ್ರಕ್ಕೆ ನಾವು ಸೈಜ್ ಎಷ್ಟೇ ಹಾಕ್ರಿ ನೀವು, ಇಲ್ಲಿ ಕಸದಾಗ ಒಂದು ವರ್ಷ 2 ವರ್ಷದಿಂದ ಒಂದು ಸೋರೆಕಾಯಿ ಏನೈತೆ ಹತ್ತೇವಲ್ಲ, ನಾವು ಕುಂಬಳಕಾಯಿನೂ ಹತ್ತೇವಿ, ಉದ್ದ ಕುಂಬಳ ಸೋರೆಕಾಯಿ ಈ ತರ ಇಲ್ಲೇ ಬೀಜ 2 ಕಸದಾಗೆ ಬಿದ್ದೆದ್ದಿದ್ದು. ಈಗ ಅವು ಅಲ್ಲೇ ಬಿದ್ದಿದ್ರೆ ಅಲ್ಲೇ ಏನೈತಿ, ಅಲ್ಲೇ ಒಂದು ರೂಪ ಕೊಟ್ಟಿಂದ ಏನತ್ತಾರಲ್ಲ, ನಾವು ಕಲ್ಲಿಗೆ ನಾವು ಏನೈತಲ್ಲ ಒಂದು ರೂಪ ಕೊಟ್ಟೇವಂದ್ರೆ ಅದು ಶಿಲೆ ಆಗ್ತೈತಿ, ಅದು ಮೂರ್ತಿ ಆಗ್ತೈತಿ ಅಂದಂಗ ನಾ ಅಲ್ಲೇ ಅದು ಬಳ್ಳಿ ಅಲ್ಲೇ ಬಿಟ್ಟಿದ್ದೆ ಅಂದ್ರೆ ಅದು ಅಲ್ಲೇ ಏನೈತಿ ಅಲ್ಲೇ ಹಬ್ಬಿ ಅಲ್ಲೇ ಆದಷ್ಟು ಜಲ್ದಿ ಅದರ ಆಯುಷನ್ನು ಅದು ಮುಗಿಸ್ಕೊಂಡ್ಬಿಡ್ತಿತ್ತು. ಇಲ್ಲಿ ನೋಡ್ಬೋದು, ಅದಕ್ಕೊಂದು ನಾ ರೂಪ ಕೊಟ್ಟೆ ಈ ಚಪ್ರದ ಆಕಾರದೊಳ್ಳಿ. ಇಲ್ಲಿ ನೋಡಿ, ಈಗ ಕಾಯಿ ಸ್ಟಾರ್ಟ್ ಆಗಿದೆ. ನಾನು ಸೂರ್ಯಕಾಯಿ ಅದು ತಾನಾಗೆ ಬಿದ್ದು ಎದ್ದಿದ್ರಿಂದ ನಾ ಸೂರ್ಯಕಾಯಿ ಹಬ್ಸಿಕ್ ನಾ ಮಾಡಿದೆ. ಮತ್ತೆ ರೈತರಾದವರು ತಮ್ಮ ಅಥವಾ ಈಗ ಮನಿ ಹಿಂದಿನ ಜಾಗದೊಳಗೆ ಸ್ವಲ್ಪ ಜಾಗ ಇದ್ದೇ ಇರ್ತೈತಿ, ಅದಕ್ಕೆ ಒಂದು 4 ಕಟ್ಟಿಗೆ ನಡ್ಯಾಕಿ ಏನೈತಿ ಅದಕ್ಕೆ ಹೀರಿ ಬಳ್ಳಿ ಮತ್ತ ಚಪ್ಪರದವ್ರಿ ಬಳ್ಳಿ ಹಾಗಲಕಾಯಿ ಬಳ್ಳಿ ಈ ರೀತಿಯಾಗಿ ನಾವು ನಮ್ಮ ಮನೆಗೆ ಅವಶ್ಯಕತೆ ಆಗಿರುವಂತ ಬಳ್ಳಿ ತರಕಾರಿಯನ್ನ ನಾವು ಬೆಳ್ಕೋಬಹುದು. ಮತ್ತ ಇಲ್ಲಿ ನೋಡ್ಬೋದು, ಈಗ ಇಲ್ಲೊಂದು ಆಲೂಗಡ್ಡೆ ಬಳ್ಳಿಯನ್ನ ಹಾಕಿದ್ದನ. ಇದು ಆಲೂಗಡ್ಡೆ ವಿಶೇಷವಾದ ಒಂದು ಆಲೂಗಡ್ಡೆ. ಮತ್ತ ಬಳ್ಳಿ ಇದು ಚಪ್ಪರದ ಮ್ಯಾಲ ಬೆಳೆಯಂತ ಒಂದು ಆಲೂಗಡ್ಡೆ ಅಂತ ಹೇಳಿ ನಮ್ಮ ಗೌಡ್ರು ಪಾಟೀಲ್ ಗೌಡ್ರು ನಮಗೊಂದು ಆಲೂಗಡ್ಡೆ ಬಳ್ಳಿಯನ್ನ ಕೊಟ್ಟಿದ್ದಾರೆ. ಅದನ್ನ ಇದು ಮುಗಿದ್ರ, ಇದು ಸೋರೆಕಾಯಿ ಬಳ್ಳಿ ಐತ್ಲ, ಇದು ಮುಗಿದ್ರೊಳಗೆ ಅದು ಚಪ್ರಕ್ಕೆ ಬಂದು ಹಬ್ಬಿ ನೋಡು. ಅದನ್ನ ಮುಂದಿನ ವಿಡಿಯೋದಲ್ಲಿ ಅದು ಯಾವ ರೀತಿ ಬೆಳೆದು ಮತ್ತು ಆಲೂಗಡ್ಡೆ ಹಾಕವು ಮತ್ತು ಸರಿಯಾಗಿ ಆಗಕತ್ತ ಅದನ್ನೇ ಬೆಳೆಸುಮು. ಆಲೂಗಡ್ಡೆ, ಚಪ್ಪರದ ಆಲೂಗಡ್ಡೆ ನಮಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನೋಡು ಪ್ರಯತ್ನ ಮಾಡು ಮುಂದೆ. ಆದ ಕಾರಣ ರೈತರಿಗೆ ನಮ್ಮ ಮನೆಗೆ ಬೇಕಾಗಿರುವಂತ ಏನೈತೆ ತರಕಾರಿಗಳನ್ನ ನಾವು ಸಾಧ್ಯವಾದಷ್ಟು ಬೆಳ್ಕೊಳ್ಳುವ ಪ್ರಯತ್ನ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಬಜಾರ್ದಲ್ಲಿ ಬರುವಂತ ತರಕಾರಿಗಳಿಗೆ ಅತ್ಯಂತ ಕೆಟ್ಟ ವಿಷಯಗಳನ್ನ ಹೊಡೆದು ಅದೇ ಇವತ್ತು ಸಂಜೆಗೆ ಹೊಡೆದು ಮುಂಜಾನೆ ಹರ್ಕೊಂತ ತಗೊಂಡೇ ಬಂದ್ಬಿಡುದು ಅದನ್ನ ಮಾರ್ಕೆಟಿಗೆ. ಆದ ಕಾರಣ ಅದನ್ನ ತಿನ್ನುವಂತ ಜನರಿಗೆ ಮತ್ತೇನೈತೆ ಅದನ್ನ ಮೊದಲು ಅವನೇ ತಿತ್ತಾನ ರೈತ ಅದಾವ, ಹೌದಲ್ಲ, ಅವ ತಿಂದೆ ಮತ್ತ ಆಮೇಲೆ ಏನೈತಿ ಮಾರ್ಲಿಕ್ಕೆ ತಗೊಂಬರ್ತಾನ. ಆದ ಕಾರಣ ರೈತರು ಅದಂತೂ ಮತ್ತೆ ಹಿಂದಿನ ವಿಡಿಯೋಗಳಲ್ಲಿ ನಾ ಹೇಳ್ಕೊತೆ ಬಂದಿರ್ತೀನಿ, ಕೀಟನಾಶಕ ರೋಗನಾಶಕಗಳನ್ನ ತಾನೇ ತಯಾರಿಸಿಕೊಂಡು ಅದನ್ನ ಉಪಯೋಗಿಸ್ಕೋಬೇಕು. ಒಂದ್ ಹಸು ಇತ್ತಂದ್ರ ನಮ್ಮ ಪಾಳೇಕರ್ ಗುರುಜಿಯವರು ಹೇಳ್ತಾರ 30 ಎಕರೆದಲ್ಲಿ ನಾವು ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿ ಮಾಡಬಹುದಂತ. ಆದ್ರೆ ಆರಾಮ್ 4-5 ಎಕರೆ ಅಂತರೂ ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತ ಮಳೆ ಆಶ್ರಿತ ರೈತರಂತೂ 4-5 ಎಕರೆ ಅಂತರೂ ಆರಾಮಾಗಿ ಒಂದು ಹಸುವಿನಿಂದ ನೈಸರ್ಗಿಕ ಕೃಷಿ ಮಾಡಬಹುದು.
ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಮನೆ ಮ್ಯಾಳಿಗೆ ಮ್ಯಾಗ ಅಥವಾ ಟೆರೆಸ್ ಮ್ಯಾಲ ಏನಿರ್ತದಲ್ಲ ಅಲ್ಲಿ ಸಣ್ಣ ಸಣ್ಣ ಗ್ರೋ ಬ್ಯಾಗ್ ಅಥವಾ ಈ ನಮ್ಮ ಹಳೆ ಒಡೆದಂಥ ಪ್ಲಾಸ್ಟಿಕ್ ಬಕೆಟ್ಗಳಲ್ಲಿ ಏನೈತಿ ಮಣ್ಣು ತುಂಬಿ ಮನೆಗೆ ಬೇಕಾದಂಥ ಒಂದು 2 ಗಿಡ 4 ಗಿಡ ಬದನೆ ಗಿಡ 4 ಟಮಾಟಿ ಗಿಡ ಮತ್ತೇನೈತಿ ಈ ಥರ ಪಾಟ್ನ್ಯಾಗ ಮಾಡಿಕೊಂಡು ಸಹ ತಮ್ಮ ಮನೆಗೆ ಆಗುವಷ್ಟು ತರಕಾರಿಗಳನ್ನು ಸಾಧ್ಯ ಆದಷ್ಟು ತಾವೇ ಬೆಳ್ಕೋಬೇಕು. ಇಲ್ಲಾಂದರೆ ಈಗ ಔಷಧ ಈಗ ಸಿಂಪರಣೆ ಮಾಡಿದ್ದು ಹೈಯೆಸ್ಟ್ ಕೆಮಿಕಲ್ ಔಷಧ ಮತ್ತು ಕೆಮಿಕಲ್ ಗೊಬ್ಬರ ಬಳಕೆ ಆಗುವುದು ಈ ತರಕಾರಿ ಬೆಳೆಗೇನೆ. ಆದ ಕಾರಣ ಎಲ್ಲರೂ ಏನೈತೆ ತಮ್ಮ ಮನೆಗೆ ಬೇಕಾಗಿರುವಂಥ ತರಕಾರಿಗಳನ್ನ ತಮ್ಮ ಮನೆ ಹಿತ್ತಲಿನಲ್ಲಿ ತಗೋಬೇಕಾಗಿ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ನಮಸ್ಕಾರ.